ಪ್ರೈಸ್ ಲಾರ್ಡ್ ಬ್ರದರ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು ಜೀಸಸ್. ಯೇಸುವಿಗೆ ಮಹಿಮೆ ಉಂಟಾಗಲಿ. ಒಂದು ಚಿಕ್ಕ ಪ್ರಾರ್ಥನೆಗೆ ಸಾಕ್ಷ್ಯನ ನಿಮಗೆ ಹಂಚ್ಕೊಳ್ಳಿಕ್ಕೆ ಹೇಳ್ತೇನೆ. ಸ್ತೋತ್ರ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಯೇಸು ನಾಮದಲ್ಲಿ ಸಾಕ್ಷಿ ಮುಖಾಂತರ ದೇವರೇ, ನಿನ್ನ ನಾಮ ಮಹಿಮೆ ಪಟ್ಟಿದೆ, ಪರಲೋಕ ಸಂತೋಷಪಟ್ಟಿದೆ ಎಂಬುದಾಗಿ ನಂಬುತ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ಡೇವಿಡ್ ಜೋಶಿ ಅಂತೇಳಿ ಬಹಳ ವರ್ಷಗಳಿಂದ ಅವರು ಕುಡಿತನದಲ್ಲಿದ್ದರು. ಬಹಳ ವರ್ಷ ಅಂತಂದರೆ ಒಂದು 25-30 ವರ್ಷಗಳ ಕಾಲ. ಯಾಕಂದರೆ ಅವರು ದೇವ್ರನ್ನೂ ಸಹ ಇಡೀ ಕುಟುಂಬ ನಂಬಿದ್ದಾರೆ. ಆದರೆ ಅವರು ಕುಡುಕದಿಂದ ಬಿಡಲಿಲ್ಲ. ಯಾಕೆಂದರೆ ಅವರ ಮಿಸ್ಸಸ್ಸು ಮತ್ತು ಮಕ್ಕಳು ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಪ್ರತಿ ದಿನವೂ ಕೂಡ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತಾ ಎಷ್ಟು ಪ್ರೇಯರ್ ಮಾಡಿದರೆ, ಆದರೆ ದೇವರಿಗೆ ಸ್ತೋತ್ರ, ಅವರು ಕುಡಿಯೋದನ್ನು ಬಿಡಲಿಲ್ಲ. ಸೊ ನನ್ನ ಪ್ರೇಯರು ರಿಕ್ವೆಸ್ಟು ನನಗೆ ಬಂತು. ನನ್ನ ನಂಬರ್ ಯಾರು ಅವರಿಗೆ ಕೊಟ್ಟಿದ್ದಾರೆ, ಸ್ತೋತ್ರ. ಸೊ ನಾನು ಕಾಲ್ ಮಾಡಿದಾಗ ಒಂದು ಮಾತು ಹೇಳ್ತಾರೆ, ಫಸ್ಟು ನಾನು ಭಾಳ ವರ್ಷದಿಂದ ಕುಡಿತಾ ಇದ್ದೀನಿ. ಸರಿ, ಓಕೆ, ಚರ್ಚ್ಗೆ ಹೋಗ್ತೇನಪ್ಪ. ಚರ್ಚ್ಗೆ ಹೋಗಲ್ಲ ರೀ, ನಮ್ಮ ಮಿಸ್ಸಸ್ ಮತ್ತು ಮಕ್ಕಳು ಹೋಗ್ತಾರೆ ಅಂತೇಳಿ. ಸೊ ಅದಕ್ಕಾಗಿ ನೀವು ದೇವ್ರು ನಂಬಿದ್ದೀರಾ? ನಾವು ಭಾಳ ವರ್ಷದಿಂದನೇ ನಂಬಿದ್ದೀವಿ, ಹಾಗೆ ಹೀಗೆ. ಸರಿ, ಓಕೆ, ಇನ್ನೂ ಯಾಕೆ ನೀವು ಕುಡಿಯೋದನ್ನು ಬಿಟ್ಟಿಲ್ಲ? ಇಲ್ರಿ, ಅದು ಆಗ್ತಾಯಿಲ್ಲ, ಅದು ಕುಡಿಯೋದು ಬಿಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ, ಹಾಗೆ ಹೀಗೆ. ಮಾಮೂಲಿ ಕುಟುಂಬ ಟೆನ್ಷನ್ನು, ಸಾಲದ ಟೆನ್ಷನ್ನು, ಹಾಗೆ ಹೀಗೆ. ಸರಿ, ದೇವರು ಅವ್ರಿಗಾಗಿರುವಂತಹ ಒಂದು ಏನು ಶಿಲುಬೆಯಲ್ಲಿ ಅವರು ತನ್ನ ಸಜೀವ ಬಲಿಯಾಗಿ ಅರ್ಪಿಸಿದಾರಲ್ಲ, ರೋಡಲ್ಲಿ ಅವ್ರಿಗೆ ಚೌಟಿಲಿ ಹೊಡಿತಾರೆ, ರೋಡಲ್ಲಿ ಅವ್ರಿಗೆ ಉಗಿತಾರೆ, ರೋಡಲ್ಲಿ ಕಲ್ಲಲ್ಲಿ ಹೊಡಿತಾರೆ, ರೋಡಲ್ಲಿ ಎಂಜಲು ಹೋಗಿತಾರೆ, ಇದೆಲ್ಲ ಮಾಡಿಸ್ಕೊಂಡ್ರಲ್ಲ, ಅವ್ರಿಗೆ ಎಷ್ಟು ನೋವಾಗಿರಲ್ಲ ಹೇಳಿ, ಅವ್ರಿಗೆಷ್ಟು ಟೆನ್ಷನ್ ಇರಲ್ಲ. ಅವತ್ತು ಬೇಡಪ್ಪ ಇದೆಲ್ಲ ನನಗೆ ಯಾಕೆ ಅಂತ ಹೇಳಿದರೆ ಇವತ್ತೆಲ್ಲ ನಾವು ಚೆನ್ನಾಗಿರ್ತಿದ್ವಾ ಬ್ರದರ್ ಅಂಥೇಳಿ ಅವ್ರಿಗೆ ಸುಮಾರು 1 ಅವರು 7 ನಿಮಿಷಗಳ ಕಾಲ ಅವ್ರಿಗೆ ದೇವ್ರ ಬಗ್ಗೆ ತಿಳಿಸ್ದೆ. ದೇವ್ರನ್ನ ಇವಾಗಲೂ ಕೂಡ ನೀವು ಕುಡಿತದಿಂದ ದೇವರಿಗೆ ಮುಖಕ್ಕೆ ಹೋಗಿತಾ ಇದ್ದೀರಿ. ನೀವು ಈ ವಾರ ಬರ್ತೀರಾ, ಬರೋವಾರ ಬರ್ತೀರಾ, ಈ ವರ್ಷ ಬರ್ತೀರಾ, ಬರೋವಾರ ಬರ್ಸಿದ ಅಂತ ದೇವರು ಕಾಯ್ತಾ ಇದ್ದಾರೆ. ಮೊಣಕಾಲೂರಿ ದೇವರು ಪ್ರಾರ್ಥಿಸ್ತಾ ಇದ್ದಾರೆ ತಂದೆಯಾದ ಬಳಿ ಹತ್ರ ನಿಮ್ಮ ಹೆಸರಿನಲ್ಲಿ. ಸೊ ಅದಕ್ಕಾಗಿ ನೀವು ಇವತ್ತು ಬರಲೇಬೇಕು. ನೀವು ಪಾಪನ ಬಿಟ್ಟು ದೇವರ ಕಡೆ ಮನ ತಿರುಗಲೇಬೇಕು. ಯಾಕಂದರೆ ಅದು ದೇವರ ಒಂದು ಆಜ್ಞೆ ಆಗಿರುತ್ತೆ. ಸೊ ಅದಕ್ಕಾಗಿ ನೀವು ಯಾಕೆಂದರೆ ನಿಮ್ಮ ಜೀವಿತ ಕಾಲನೆಲ್ಲವನ್ನು ಆಲ್ರೆಡಿ ಮಾಡಿ ಮುಗಿಸಿದ್ದಾರೆ ಬ್ರದರ್. ಈ ಒಂದು ಸಮಯದಲ್ಲಿ ದೇವರ ನಿಮ್ಮ ಪಾಪಗಳನ್ನು, ತಪ್ಪುಗಳನ್ನು, ಅಪರಾಧಗಳನ್ನು ಕ್ಷಮಿಸಲ್ಪಟ್ಟು ಮತ್ತೆ ನೋಡ್ತಿ ದೇವರ ಮಗನಾಗಿ ಸ್ವೀಕಾರ ಮಾಡಲು ದೇವರು ರೆಡಿ ಇದ್ದಾರೆ. ಆದರೆ ನೀವು ರೆಡಿ ಇಲ್ಲ. ದಯವಿಟ್ಟು ಇವತ್ತು ದೇವರ ಹತ್ರ ಒಪ್ಪಿಸಿಕೊಡಿ. ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರ್ಕೆ ಮಾಡಿರಿ. ಇವತ್ತು ಖಂಡಿತ ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸಾಲ ಬಾಧೆಗಳು, ಟೆನ್ಷನ್ಗಳು ಏನೇ ಇದ್ರೂ ಕೂಡ ದೇವರು ಅದನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ಒಳ್ಳೆ ಸಾಕ್ಷ್ಯವೊಂದಿಗೆ ದೇವರು ನಡೆಸ್ತಾರೆ ಅಂತೇಳಿ ಅವ್ರಿಗೆ ಸುಮಾರು 1 ಅವರ್ 7 ನಿಮಿಷಗಳ ಕಾಲ ಅವ್ರಿಗೆ ದೇವ್ರ ಬಗ್ಗೆ ತಿಳಿಸಿ ಮಾತನಾಡುವಾಗ, ಸೊ ಯಾತಕ್ಕಾಗಿ ದೇವ್ರ ಕಲ್ವಾರಿ ಶಿಲ್ಬೆನ ಹತ್ತಿದ್ರು ಅಂತೇಳಿ ಅವ್ರಿಗೆ ಹೇಳುವಾಗ ದೇವರು ಅದನ್ನು ದುಃಖಪಟ್ಟರು. ಆ ಬ್ರದರ್ ದುಃಖಪಟ್ಟು, ಇಲ್ಲ ಫಸ್ಟ್ ನಾನು ಇನ್ಮೇಲೆ ನಾನು ಕುಡಿಯಲ್ಲ, ಬಿಟ್ಬಿಡ್ತೇನೆ, ನನ್ನ ಹೆಂಡತಿ ಮಕ್ಕಳನ್ನ ದೇವರಾಳೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಒಂದು ತೀರ್ಮಾನ ಮಾಡೋದಾದಮೇಲೆ ಇವತ್ತಿಗೂ ಕೂಡ ದೇವರವ್ರನ್ನ ಒಳ್ಳೆ ಸಾಕ್ಷಿಯಾಗಿ ನಡೆಸ್ತಾ ಇದ್ದಾರೆ. ದೇವರಿಗೆ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ. ಯಾಕೆಂದರೆ ಒಬ್ಬರು ದೇವರ ವಾಕ್ಯ ಹೇಳ್ತದೆ, ಒಂದು ಮನುಷ್ಯನ ಮುಖಾಂತರವಾಗಿ ದೇವರು ಮಾತಾಡ್ತಾರೆ. ಇವತ್ತು ಪ್ರವಾದಿಗಳು ಯಾರೆಲ್ಲ ಇದ್ದಾರೆ, ಎಲಿಯನೇ ಆಗಿರ್ಬೋದು, ಮೋಶೆ ಆಗಿರ್ಬೋದು, ಎಲಿಷನ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಯಾರೆಲ್ಲ ಒಂದು ಪ್ರವಾದಿಯ ಮುಖಾಂತರವಾಗಿ ಯಾವ ರೀತಿಯಾಗಿ ಜನರಿಗೆ ಸುವಾರ್ತೆನ ಸಾರಿ ರಕ್ಷಣೆ ದೇವರು ಯೇಸು ಸ್ವಾಮಿ ಅಂತೇಳಿ ಅವರು ಯಾವ ರೀತಿಯಾಗಿ ಸಾರಿದ್ರು, ಯಾವ ರೀತಿಯಾಗಿ ದೇವರು ಅವ್ರ ಮುಖಾಂತರವಾಗಿ ಪ್ರವಾದನೆಯನ್ನು ಬರೆದ್ರು, ಸೊ ಆ ಒಡಂಬಡಿಕೆಗಳನ್ನು ಬರೆದ್ರು. ಅದೇ ರೀತಿ ಯೇಸು ನಾಮದಲ್ಲಿ ಆ ಒಂದು ಮಾತುಗಳನ್ನು ದೇವರು ಕೇಳುವಾಗ, ಆ ಬ್ರದರ್ ಕೇಳುವಾಗ ದೇವರು 100% ಇವತ್ತು ಕುಡಿಯೋದನ್ನು ಬಿಟ್ಟು ಸುಮಾರು 3 ತಿಂಗಳಾಗಿದೆ. ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದಾರೆ. ಕೆಲಸ ಕಾರ್ಯಗಳು ಸಹ ಬರ್ತಾ ಇದೆ. ಅವ್ರ ಕುಟುಂಬ ದೇವರ ಆಶೀರ್ವಾದ ನಿಧಿಯಾಗಿ ಮಾಡಿದ್ದಾರೆ. ಸೊ ಸ್ತೋತ್ರ. ಈ ಒಂದು ಸಾಕ್ಷಿಯನ್ನು ಕೂಡ ನಾನು ಈ ಒಂದು ಯೂಟ್ಯೂಬ್ ಅಪ್ಲೋಡಲ್ಲಿ ನಾನು ಮಾಡ್ತೇನೆ. ಸೊ ಆ ಸಾಕ್ಷಿ ಇಡೀ ಕುಟುಂಬವನ್ನೇ ಸಾಕ್ಷಿ ಹೇಳಿದ್ದಾರೆ. ವಿಡಿಯೋ ಅವರೇ ಮಾಡಿ ಕಳಿಸಿದ್ದಾರೆ. ಸೊ ಅದನ್ನು ಕೂಡ ಕಳಿಸ್ತೇನೆ. ಇದೆಲ್ಲ ದೇವ್ರ ನಮ್ಮ ಮಹಿಮೆಗಾಗಿ ಮಾತ್ರ ಪ್ರದರ್ಶಿಸ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಂದು ಒಂದು ದೊಡ್ಡ ಸಾಕ್ಷಿ ಇದೆ. ಇವತ್ತಿನ ದಿವಸದಲ್ಲಿ ದಿವಾಕರ್ ಪಾಸ್ಟರು ನಮ್ಮ ಜೀವಿತದಲ್ಲಿ ಬಂದು ಅನೇಕ ಫೋನ್ಗಳ ಮುಖಾಂತರ ನಮ್ಮ ಜೊತೆ ಮಾತನಾಡಿ ಎಷ್ಟು 3-4 ಗಂಟೆ ಫೋನಲ್ಲಿ ಪ್ರೇಯರ್
ನಮ್ಮ ಸಮಸ್ಯೆ ಎಲ್ಲ ಕೇಳ್ಕೊಂಡು ನಮಗೋಸ್ಕರ ಪ್ರಾರ್ಥನೆ ಮಾಡ್ಯಾರ. ಅನೇಕ ಎಷ್ಟೋ ವರ್ಷಗಳಿಂದ ಕುಡಿತದಿಂದ ನಮ್ಮ ಮನೆಯವರು ಕುಡಿತದಿಂದ ಇದ್ದಿದ್ರು, ಅದರಿಂದ ಬಿಡುಗಡೆ ಆಗಿದೆ. ದೇವರು ನಮಗೂ ಒಳ್ಳೆ ಸ್ಥಾನದಲ್ಲಿ ಒಳ್ಳೆದರಲ್ಲಿ ಇಟ್ಟಿದ್ದಾರೆ. ಅನೇಕ ವ್ಯಾಧಿಗಳಿಂದ ಅನೇಕ ನಾವು ಒಂದು ಕೇಸಿನಲ್ಲಿ ಸಿಕ್ಕಾಕೊಂಡಿದ್ದೆವು, ಅದು ಕೂಡಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಅದು ಕೂಡ ನಮ್ಮಿಂದ ಅದು ಬಿಡುಗಡೆ ಆಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಮೇಲೆ